ನಮಸ್ಕಾರ ಸರ್, ನನ್ನ ಹೆಸರು ಗುಂಡಿ ಅಂತ. ಗುಂಡಿ ಫ್ಯಾಮಿಲಿಯಿಂದ ಬಂದಿರೋದು ನಾವು. ಇತ್ತೀಚೆಗೆ ಮೈಸೂರಲ್ಲಿ ನಮ್ಮ ಫ್ಯಾಮಿಲಿ ಸಂತತಿ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಡಿ ಸರ್. ನೀವು ಕೇಳಲೇಬೇಡಿ, ಅಷ್ಟು ಜಾಸ್ತಿ ಆಗ್ಬಿಡಿದ್ವಿ ಸರ್ ನಾವು. ಹ್ಞೂ ಸರ್, ರೋಡಲ್ಲೂ ಗಲ್ಲಿಲೂ ಇರ್ತೀವಿ ಸರ್. ಮೇನ್ ರೋಡಲ್ಲಂತೂ ತುಂಬಾನೇ ಇರ್ತೀವಿ ಸರ್. ಮೇಲಕ್ಕೆ ಒಂದು ಟ್ಯಾಪೆ ಹಾಕಿರ್ತಾರೆ ಸರ್, ಹಂಗಾಗಿ ನಾವು ಕಾಣಲ್ಲ ಸರ್. ನಿಮ್ಗೆ ಗೊತ್ತಿಲ್ಲ ಸರ್, ಬೇರೆ ಕಡೆ ಮೂಸೂ ನೋಡಲ್ಲ ಸರ್. ನಮ್ಮ ಕಡೆ ಗುಂಡಿ ಮುಸ್ತೀವಿ ಅಂದ್ಬಿಟ್ಟು ಸರ್ ಈ ಥರ ಮಣ್ಣಾಕಿ ಮುಸ್ತಾರೆ ಸರ್. ಒಂದೆರಡು ಜೋರು ಮಳೆ ಬಂದು ಒಂದು 4 ಗಾಡಿ ನಮ್ಮ ಮೇಲೆ ಹೋದ್ರೆ ಸರ್, ಮತ್ತೆ ನಮ್ಮ ಗುಂಡಿ ಹರಿದು ಊರ್ಬಾಗ್ಲಾಗಿರುತ್ತೆ ಸರ್. ಹ್ಯಾಕ್ ತಡ್ಕೊಳ್ಳುತ್ತೆ ಸ್ವಾಮಿ ಜೀವ. ಕೆಲವರು ಬರ್ತಡೆಗೆ ರೋಡ್ ತುಂಬಾ ದೊಡ್ಡ ಬ್ಯಾನರ್ ಹಾಕೊಂಡಿರ್ತಾರೆ ಸರ್. ಜನ ಬ್ಯಾನರ್ ನೋಡ್ಕೊಂಡು ಗಾಡಿನ ಸೀದಾ ನಮ್ಮ ಗುಂಡಿಗೆ ಬಂದ್ಬಿಡ್ತಾರೆ ಸರ್. ಆಮೇಲೆ ನಮ್ಗೆ ಬೈಕೊಂಡು ಹೋಗ್ತಾರೆ ಸರ್. ಬೇಡ ಅಂದ್ರೂ ಕೇಳಲ್ಲ ಸರ್, ಬಂದೇ ಬರ್ತಾರೆ ಅವರು. ಕೆಲವರಂತೂ ಮುಗಳಿಗೆ ಕಾಲು ಕೊಡ್ಕೊಂಡು ಬರ್ತಿರ್ತಾರೆ ಸರ್, ಹಂಗೆ ಹೋಗ್ಬಿಡ್ತಾರೆ ಸರ್. ನಾವು ಹಂಗಲ್ಲ ಸರ್, ನಿಮಗೆ ಭೇದ ಭಾವನೆ ಮಾಡಲ್ಲ ಸರ್. ಯಾರು ಬಂದರೂ ನಮ್ಮ ಗುಂಡಿ ಫ್ಯಾಮಿಲಿಗೆ ಬಿಡ್ಕೋತೀವಿ ಸರ್. ಹ್ಞೂ ಸರ್, ಬೇಕಾದ್ರೆ ಬಂದು ನೋಡಿ ಸರ್. ನಾವು ಬಡವರು ಸರ್, ನಮ್ಮ ಕಡೆ ಶಾಸಕರು ತಿರುಗೂ ಕೂಡ ನೋಡಲ್ಲ ಸರ್. ಆ ನಮ್ಗೂ ಶ್ರೀಮಂತರಿರೋ ಗ್ಯಾಸ್ ಲೈನು ಪೈಪ್ ಲೈನ್ಗೋಸ್ಕರ ನಮ್ಮ ಕಡೆಯವ್ರನ್ನ ಅಗದು ಹಾಕ್ತಾರೆ ಸರ್. ಆಮೇಲೆ ಹಂಗೆ ಬಿಟ್ಬಿಟ್ಟು ಹೋಗ್ತಾರೆ ಸರ್. ಅಂಕಲ್ ನಾವು ಚಿಕ್ಕಗುಂಡಿ ಅಂತ ನೀವು ನೆಗ್ಲೆಕ್ಟ್ ಮಾಡಬೇಡಿ. ನಾವೇ ಟೆರರ್ ನನ್ನ ಮಕ್ಕಳು. ಎಷ್ಟು ಜನ ಜೀವ ತೆಗ್ದಿಲ್ಲ ಹೇಳಿ ನಾವು. ಆಯಾ ಕ್ಷೇತ್ರ ಶಾಸಕರಿಗೆ ಒಂಚೂರು ನೆನಪಿಸಿ ಸರ್, ನಮ್ಮ ಹೊಟ್ಟೆ ತುಂಬಸಕ್ಕೆ. ದಸರಾ ಹಬ್ಬ ಬೇರೆ ಬಂತಲ್ವೇ, ನಮ್ಮದು ನಮ್ಮ ಮಕ್ಕಳು ಮರಿದು ಒಂದು ಹೊಟ್ಟೆ ತುಂಬಸಕ್ಕೆ ಹೇಳಿ ಸರ್. ನಿಮ್ಮ ಹೆಸರು ಹೇಳ್ಕೊಂಡು ಜನರಿಗೆ ಒಳ್ಳೆ ದಾರಿ ತೋರಿಸ್ತೀವಿ. ಇಲ್ಲ ಅಂದರೆ ಜನ ಮತ್ತೆ ನಮ್ಮನ್ನೇ ಬೈತಾರೆ ಸರ್. ಎಷ್ಟು ಅಂತ ಹಾಸ್ಕೊಂಡಿರೋದು ಹೇಳಿ. ಅಯ್ಯೋ ಬಿಡಿ ಸರ್, ಪ್ರಪಂಚದಲ್ಲಿ ಎರಡನ್ನ ಮುಚ್ಚೋದು ಭಾಳ ಕಷ್ಟ ಇದೆ ನೋಡಿ. ಒಂದು ಆಡೋರ್ ಮಾತು, ಇನ್ನೊಂದು ರಸ್ತೆಯಲ್ಲಿ ಬಿದ್ದಿರೋದು ತೋತೋ.